ರಿಪಬ್ಲಿಕ್ ಕನ್ನಡದ ವರದಿಗೆ ಕುಮಾರಸ್ವಾಮಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ದಾಖಲೆಯ ದಂಗಲ್ ಈಗ ರಾಜ್ಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ? ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಬಳಿ ಮೂಡಾ ಕುರಿತ ದಾಖಲೆಗಳ ಸಾಕ್ಷ್ಯ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೂಡಾ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಒರಿಜಿನಲ್ ದಾಖಲೆಗಳಿದೆ ಅಂತ ಅವ್ರು ಹೇಳಿರೋದು. ದಾಖಲೆ ತಿದ್ದಿದ್ರು, ಒರಿಜಿನಲ್ ದಾಖಲೆ ನನ್ನ ಹತ್ರ ಇದೆ ಅಂತ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿರೋದೇನು ನೋಡೋಣ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನೂ ತಪ್ಪು ಮಾಡಿಲ್ಲ ಅಂತಾರೆ. ಅಯ್ಯೋ, ನಿಮಗೆ ಕಳೆದ 7-8 ತಿಂಗಳಿಂದ ಏನಾದರೂ ತೆಗೀರಿ. ಕುಮಾರಸ್ವಾಮಿದು ಏನಿದೆ? ಡಿನೋಟಿಫಿಕೇಶನ್ ಯಾವುದಾದ್ರು ತೆಗೀರಿ, ಏನಾದರೂ ತೆಗೀರಿ. ದಿನ ಮೀಟಿಂಗ್ ಮಾಡಿಲ್ವಾ? ನಡೀತಾ ಇದೆ. ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ, ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕ್ಕೆ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನ ಬಿಟ್ಕೊಂಡಿದ್ದೀರಿ? ಮಾಡ್ತಾ ಇಲ್ವಾ? ಇದೇನು ನನ್ನೆ ಮನೆಯದಲ್ಲ ಇದು. ಯಾತಕ್ಕೆ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ? ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ. ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ. ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನನ್ನ 20 ತಿಂಗಳ ಆಡಳಿತ ಮೊದಲನೇ ಬಾರಿಗೆ, 14 ತಿಂಗಳ ಆಡಳಿತ ಎರಡನೇ ಬಾರಿಗೆ, ನನ್ನ ಯಾವ ಕಡತಗಳು ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ. ಇನ್ನು ದಾಖಲೆಗಳಿಗೆ ವೈಟ್ನರ್ ಅಪ್ಲೈ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸದ್ಯಕ್ಕೆ ಆಗಿರುವಂತಹ ಈ ಭಾರಿ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೊದಲ ಪ್ರತಿಕ್ರಿಯೆ ಸಿಎಂ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಮೊದಲ ರಿಯಾಕ್ಷನ್. ಮೂಡಾಗೆ ನನ್ನ ಪತ್ನಿ ಯಾವುದೇ ರೀತಿಯ ಪತ್ರವನ್ನ ಬರೆದಿಲ್ಲ, ನಾವು ಯಾವುದೇ ಪತ್ರ ಮೂಡಾಗೆ ಬರದೇ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಪತ್ನಿ ಯಾವುದೇ ಪತ್ರವನ್ನ ಮೂಡಾಗೆ ಬರೆದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಾವು ಯಾವುದೇ ಪತ್ರವನ್ನ ಮೂಡಾಗೆ ಬರದೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು. ಈ ಹಿಂದೆಯೂ ಕೂಡ ಅವರು ಇದೇ ರೀತಿ ಹೇಳಿದ್ರು. ಆದರೆ ಬೇರೆ ನಿವೇಶನಕ್ಕೆ ಒಂದು ಪತ್ರ ಬರೆದಿದ್ದು ಈಗಾಗಲೇ ಬಹಿರಂಗ ಆಗಿದೆ. ಈಗ ಈ ವಿಚಾರಕ್ಕೂ ಆ ರೀತಿನೇ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು ಲೆಟರ್ ಸರ್ ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು? ಲೆಟರ್ ಸರ್ ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು? ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿದ್ದರಾಮಯ್ಯ ಪತ್ನಿ ಪತ್ರ ಬರೆದಿರುವಂತಹ ವಿಚಾರ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದ್ದಂತೆ ಇಡೀ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯೇ ಸೃಷ್ಟಿಯಾಗಿದೆ. ಈಗ ಅನೇಕರು ಈ ರೀತಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿಎಂ ಪತ್ನಿ ಮೂಡಾಗೆ ಪತ್ರ ಬರೆದಿದ್ರೆ ತಪ್ಪೇನಿದೆ, ಮೂಡಾಗೆ ಪತ್ರ ಬರೆದಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ.
ಖಾಸಗಿ ಪ್ರಾಪರ್ಟಿ ಅವರು ಪತ್ರ ಬರೆದಿದ್ದಾರೆ. ದಾಖಲೆಯಲ್ಲಿ ತಪ್ಪಾಗಿರಬಹುದು, ವೈಟ್ನರ್ ಹಚ್ಚಿರಬಹುದು. ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾತಾಡ್ತಾರೆ. ದಾಖಲೆಗಳಿಗೆ ವೈಟ್ನರ್ ಹಚ್ಚೋದಕ್ಕೆ ಬರುತ್ತಾ? ಈ ರೀತಿ ಸುಲಭವಾಗಿ ವೈಟ್ನರ್ ಹಚ್ಚೋದಿದ್ರೆ ಯಾರ್ಯಾರೋ ಏನೇನೋ ಬರೆದು ವೈಟ್ನರ್ ಹಚ್ಚು ತಿದ್ಕೊಂಡ್ಬಿಡ್ತಿದ್ರು. ಆರ್ಥಿಕ ಸಲಹೆಗಾರರಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ರಾಯರೆಡ್ಡಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಕ್ರಮವಾಗಿ ಗಣಿ ಕೊಟ್ಟಿದ್ದಾರೆ, ಸಮಯ ಬಂದ್ರೆ ನಾನು ದಾಖಲೆ ಬಿಡುಗಡೆ ಕೊಡ್ಲಿ, ಮಾಡ್ತೀನಿ ಅಂತ ಒಳ್ಳೇದಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರೆ, ಅವಾಗ ಹೇಳ್ತಾನೆ ಇರ್ತಾರೆ, ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ. ಸರ್, ಈಗ ಅವ್ರ ಪತ್ನಿ ಬರೆದಿರುವಂತ ಲೆಟರ್ ಬಿಡುಗಡೆ ಏನ್ ತಪ್ಪಿದೆ ರೀ? ಎಸ್, ಬರ್ದಿದ್ದಾರಪ್ಪ. ಅಲ್ಲಿ ಅಲ್ಲ, ಒಂದ್ ನಿಮಿಷ ರೀ, ಅವ್ರ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ. ವಾಟ್ ಇಸ್ ರಾಂಗ್ ಇನ್ ದಟ್? ಇಫ್ ಯು ಆಸ್ಕ್ ಮೀ ಆಸ್ ಎ ಒಂದ್ ನಿಮಿಷ ರೀ, ನಾನು ಕೇಳ್ತೇನೆ. ಒಂದ್ ನಿಮಿಷ ಅಲ್ಲ, ಒಂದು ಲೆಟ್ ಮೈ ಕಂಪ್ಲೀಟ್. ನೋಡಿ, ಮುಖ್ಯಮಂತ್ರಿಯವರ ಪತ್ನಿ ಆ ಥರ ಪತ್ರ ಬರೆದು ಈ ಥರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ. ಅರೆ, ಅವ್ರ ಲ್ಯಾಂಡನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾರು? ಮುಡ. ನಮ್ಮ ಬೇರೆ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ. 50% ನಮಗೆ ಇಂಥ ಇದರಲ್ಲಿ ಕೊಡಿ ಅಂತ ಬರ್ದಿದ್ರೆ ತಪ್ಪೇನಿದೆ? ವೈಟ್ನರ್ ಹಚ್ಚಿದೇವಪ್ಪ, ಅಲ್ಲಿ ಏನಾರ ಟೈಪ್ ತಪ್ಪು ಹೊಡೆದಿರ್ಬೋದು. ಅಕ್ರಮವಾಗಿ ಗಣಿ ಕೊಟ್ಟಿದ್ದಾರೆ, ಸಮಯ ಬಂದ್ರೆ ನಾನು ದಾಖಲೆ ಬಿಡುಗಡೆ ಕೊಡ್ಲಿ, ಮಾಡ್ತೀನಿ ಅಂತ ಒಳ್ಳೇದಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರೆ, ಅವಾಗ ಹೇಳ್ತಾನೆ ಇರ್ತಾರೆ, ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ. ಸರ್, ಈಗ ಅವ್ರ ಪತ್ನಿ ಬರೆದಿರುವಂತ ಲೆಟರ್ ಬಿಡುಗಡೆ ಏನ್ ತಪ್ಪಿದೆ ರೀ? ಎಸ್, ಬರ್ದಿದ್ದಾರಪ್ಪ. ಅಲ್ಲಿ ಅಲ್ಲ, ಒಂದ್ ನಿಮಿಷ ರೀ, ಅವ್ರ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ. ವಾಟ್ ಇಸ್ ರಾಂಗ್ ಇನ್ ದಟ್? ಇಫ್ ಯು ಆಸ್ಕ್ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.